ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಪ್ಪಾ ಎಲ್ಲೋ ಹೋಗಿದ್ದಾರೆ ಬಸವರಾಜ್ ಅಂತೀರಾ? ಈಗ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ನೋಡ್ರಿ, ಆ ಕರ್ನಾಟಕದ ಒಂದತಿ ಗಡಿ ತಾಲೂಕುಗಳಲ್ಲಿ ಒಂದು ಖಾನಾಪುರ. ಈ ಖಾನಾಪುರದ ಒಂದ್ ರೀತಿ 51 ಗ್ರಾಮ ಪಂಚಾಯತಿಗಳು ಬರ್ತವೆ. ಇವಕ್ಕೆ ಮೇಲುಸ್ತರವಾಗಿ ತಾಲೂಕ್ ಪಂಚಾಯತಿ, ಖಾನಾಪುರ ತಾಲೂಕ್ ಪಂಚಾಯತಿ ಇದೆ. ಬಹುಶಃ ಮತ್ತೆ ಭಾಗಶಃ ಈ ಖಾನಾಪುರ ತಾಲೂಕ್ ಪಂಚಾಯತಿ ಪ್ರಸ್ತುತ ಕಚೇರಿಯ ದುಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ವಿಪರ್ಯಾಸ ಅಂದ್ರೆ ವಿಶೇಷವಾಗಿ ಇಲ್ಲಿ ಸಹಾಯಕ ನಿರ್ದೇಶಕರ ಕಚೇರಿ ಮಾತ್ರ ಹೈಟೆಕ್ ಆಗಿದೆ, ಆಯ್ತಾ. ಇನ್ನೆಲ್ಲ ಬಹುತೇಕ ಕಚೇರಿ ಕಟ್ಟಡಗಳು, ವಿಶೇಷ ಕಟ್ಟಡ ಫುಲ್ಲು ದುಸ್ಥಿತಿ ಇದೆ. ಆದ್ರೆ ಸಹಾಯಕ ನಿರ್ದೇಶಕರ ಕಚೇರಿ ಮಾತ್ರ ಹೈಟೆಕ್ ಆಗಿದೆ. ಆದರೆ ಇನ್ನಿಲ್ಲಿರ್ತಕ್ಕಂಥ ಏನು ಸಿಬ್ಬಂದಿಗಳದ್ದು ಇದಾಯ್ತು, ಮತ್ತೆ ಸಾಕಷ್ಟು ಕಂಪ್ಯೂಟರ್ಗಳು ಇದಾಯ್ತು, ಸಾಕಷ್ಟು ಸೋರ್ತೈತೆ ಮಳೆಗಾಲದಲ್ಲಿ. ಮತ್ತೆ ಈ ಕಟ್ಟಡ ಅಂತೂ ಸಿಕ್ಕಾಪಟ್ಟೆ ದುಸ್ಥಿತಿಯಾಗಿದೆ, ಯಾವಾಗ ಬೀಳ್ತೈತೋ ಗೊತ್ತಿಲ್ಲ. ಹಾಗಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಗ್ರಾಮೀಣಾಭಿವೃದ್ಧಿ ಸಚಿವರೇ, ಏನು ಖಾನಾಪುರ ತಾಲೂಕ್ ಪಂಚಾಯತಿಯ ಕಟ್ಟಡದ ದುಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ಗಡಿ ತಾಲೂಕುಗಳಲ್ಲಿ ಅತ್ಯಂತ ದೊಡ್ಡ ತಾಲೂಕುಗಳಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ಕೂಡ ಒಂದು. ಇಂತಹ ಖಾನಾಪುರ ತಾಲೂಕು ವ್ಯಾಪ್ತಿಗೆ 51 ಗ್ರಾಮ ಪಂಚಾಯಿತಿಗಳನ್ನ ನಿರ್ವಹಣೆ ಮಾಡುವ ಖಾನಾಪುರ ತಾಲೂಕು ಪಂಚಾಯಿತಿ ಕಟ್ಟಡ ಖಾನಾಪುರದಲ್ಲಿ ಇದೆ. ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಕಳೆದ 10 ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ ಈ ಖಾನಾಪುರ ತಾಲೂಕು ಪಂಚಾಯಿತಿ ಕಟ್ಟಡವು ದಿನದಿಂದ ದಿನಕ್ಕೆ ತುಂಬಾ ಶಿಥಿಲಗೊಂಡಿದ್ದು ತುಂಬಾ ಅಪಾಯದ ಪರಿಸ್ಥಿತಿಯಲ್ಲಿ ಇದೆ. ಇನ್ನು ಪ್ರಸ್ತುತ ಪರಿಸ್ಥಿತಿಯು ಬಗ್ಗೆ ಹೇಳೋದಾದ್ರೆ, ಮೇಲ್ಚಾವಣಿ ತುಂಬಾ ಹಾಳಾಗಿದ್ದು ಸಿಮೆಂಟ್ ಕಾಂಕ್ರೀಟ್ ನೆಲಕ್ಕೆ ಬೀಳ್ತಾ ಇದೆ. ಕಟ್ಟಡಕ್ಕೆ ಹಾಕಿದ ಕಬ್ಬಿಣಗಳು ತುಂಬಾ ಹಾಳಾಗಿದ್ದು ಯಾವಾಗ ಬೇಕಾದ್ರೂ ಪಿಲ್ಲರ್ಗಳು ಕುಸಿಯುವ ಪರಿಸ್ಥಿತಿ ಇದೆ. ಮಳೆಗಾಲದಲ್ಲಂತೂ ಈ ಕಟ್ಟಡವು ಸಂಪೂರ್ಣವಾಗಿ ಸೋರ್ತಾ ಇದೆ. ಇನ್ನು ಇಲ್ಲಿರುವ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಮತ್ತು ದಿನನಿತ್ಯ ಬರುವಂತಹ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರಿಗೆ ತುಂಬಾ ಅಪಾಯವಾಗುವ ಸಂಭವವಿದೆ. ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕು ಪಂಚಾಯಿತಿಗಳ ಕಟ್ಟಡಗಳಿಗೆ ಮತ್ತೆ ಅನುದಾನ ಬಿಡುಗಡೆ ಮಾಡಿ ಅವುಗಳನ್ನ ಉನ್ನತೀಕರಿಸಿರುವ ಉದಾಹರಣೆ ಇದೆ. ಆದ್ರೆ ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಗಡಿ ತಾಲೂಕು ಎಂಬ ತಾರತಮ್ಯವೋ ಅಥವಾ ಈ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿಯವರೆಗೆ ಕಟ್ಟಡಕ್ಕೆ ಚೈತನ್ಯದ ರಕ್ಷಣೆ ಭಾಗ್ಯ ಸಿಕ್ಕಿಲ್ಲ. ಆದ್ದರಿಂದ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ವಿಶೇಷವಾಗಿ ಒಂದ್ ರೀತಿ ನೋಡಿ, ಸಾಕಷ್ಟು ಕಟ್ಟಡ ಕೆಟ್ಟಿದೆ. ಮಳೆಗಾಲದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಕೆಲಸ ಮಾಡೋದು ಹೆಂಗೆ, ಮತ್ತೆ ಇಲ್ಲಿ ನೋಡಿ ಇದು ಸಾಕಷ್ಟು ಒಂದ್ ರೀತಿ ಯಾವಾಗ ಬೀಳ್ತೈತೋ ಗೊತ್ತಿಲ್ಲ. ಆದ್ರೆ ನೀವು ತಾಲೂಕ್ ಪಂಚಾಯತಿಲಿ ಮಾನ್ಯ CO ಸಾಹೇಬ್ರು ಜಿಲ್ಲೆಯಲ್ಲಿ ಎಲ್ಲಾ ಒಂದ್ ರೀತಿ ತಾಲೂಕ್ ಪಂಚಾಯತಿಗೆ ಎಲ್ಲ ಕೊಟ್ರಿ, ಒಂದ್ ರೀತಿ ಅಭಿವೃದ್ಧಿಗೆ. ನೋಡಿ ಇದೆಲ್ಲ ಮಳೆಗಾಲದಲ್ಲಿ ಸಾಕಷ್ಟು ಸೋರುತ್ತೆ, ಸಾಕಷ್ಟು ಮೋಲ್ಡಿಂಗ್ ಎಲ್ಲ ಸಾಕಷ್ಟು ಇದಾಗಿದೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡೋದು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಬರೇ ಇಲ್ಲಿರ್ತಕ್ಕಂಥ ಒಂದ್ ರೀತಿ ಸಹಾಯಕ ನಿರ್ದೇಶಕರ ಕಚೇರಿ ಮಾತ್ರ ಹೈಟೆಕ್ ಮಾಡ್ಕೊಬಿಟ್ರೆ ಸಾಲದು. ಎಲ್ಲ ಸಿಬ್ಬಂದಿಗಳು ಕೂರ್ತಕ್ಕಂಥದ್ದು, ಇಒಗಳು ಕೂರ್ತಕ್ಕಂಥದ್ದು, ಸಿಬ್ಬಂದಿಗಳು ಕೂರ್ತಕ್ಕಂಥ ಎಲ್ಲಾ ಕಚೇರಿಗಳನ್ನ ಹೈಟೆಕ್ ಮಾಡ್ಬೇಕು ಅಂತಕ್ಕಂಥದ್ದು ಒಂದ್ ರೀತಿ ಅಭಿಪ್ರಾಯ. ಈಗ ಬನ್ನಿ, ಸಾಕಷ್ಟು ಎಲ್ಲೆಲ್ಲಿ ಸೋರ್ತವೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಣ್ಣಾರೆ ತೋರಿಸ್ತೀನಿ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೋಡಿ ಈ ರೀತಿ ಎಲ್ಲಾ ತಾಲೂಕ್ ಪಂಚಾಯತಿ, ರಾಜ್ಯದ ಎಲ್ಲಾ ತಾಲೂಕ್ ಪಂಚಾಯತಿಗೆ ಅನುದಾನ ಕೊಟ್ರಿ ತಾಲೂಕ್ ಪಂಚಾಯತಿ ಕಟ್ಟಡ ನಿರ್ವಹಣೆಗೆ. ಆದ್ರೆ ಖಾನಾಪುರಕ್ಕೆ ಯಾಕಿಲ್ಲ? ಯಾವ ರೀತಿ ತಾರತಮ್ಯ ಆಗ್ತಾ ಇದ್ರ ಬಗ್ಗೆ ನಿಮ್ಗೆ ಕಣ್ಣಾರೆ ತೋರಿಸ್ತಾ ಇದ್ದೀನಿ, ಆಯ್ತಾ. ಬರೇ ಅಲ್ಲಿರ್ತಕ್ಕಂಥ ಯಾರೋ ಸಹಾಯಕ ನಿರ್ದೇಶಕಿ ಏಡಿ ಕಚೇರಿ ಕೊಟ್ಬಿಟ್ರೆ ಸಾಲದು, ಅದಕ್ಕೊಂದು ಇಂಪ್ರೂವ್ಮೆಂಟ್ ಹೈಟೆಕ್ ಮಾಡ್ಬಿಟ್ರೆ ಸಾಲದು. ಎಲ್ಲಾ ಕಚೇರಿಯ ಸಿಬ್ಬಂದಿಗಳು ಕೂತಕ್ಕಂಥ ಎಲ್ಲಾ
ಕಟ್ಟಡಗಳನ್ನ ಒಂದು ರೂಮ್ಗಳನ್ನ ಹೈಟೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಗ್ರಾಮೀಣಾಭಿವೃದ್ಧಿ ಸಚಿವರೇ ನೋಡಿ, ಎಲ್ಲಾ ತಾಲೂಕ್ ಪಂಚಾಯತಿ ಕಟ್ಟಡ ನಿರ್ವಹಣೆಗೆ ನೀವು ಅನುದಾನ ಕೊಟ್ರಿ, ಎಲ್ಲ ಹೈಟೆಕ್ ಮಾಡಿದ್ರಿ. ಆದ್ರೆ ಗಡಿ ತಾಲೂಕು ಅಂತಕ್ಕಂಥ ಒಂದ್ ರೀತಿ ತಾರತಮ್ಯನೋ ಅಥವಾ ಖಾನಾಪುರಕ್ಕೆ ಕೊಡಬಾರ್ದು ಅಂತನೋ ಏನು ನಿಮ್ಮ ನಡೆ? ಹಾಗಾಗಿ ಇವತ್ತು ನೋಡಿ, ಬರೀ ಹೇಡಿ ಕಚೇರಿ ಮಾತ್ರ ಹೈಟೆಕ್ ಆಗಿದೆ. ಇನ್ನೆಲ್ಲ ಸಿಬ್ಬಂದಿಗಳು ಮತ್ತೆ ಇರ್ತಕ್ಕಂಥ ಹಲವಾರು ಸಿಬ್ಬಂದಿಗಳು ಕೂತ್ಕೊಂತಕ್ಕಂಥ ರೂಮ್ಗಳು ಸಾಕಷ್ಟು ಸೋರ್ತಾವೆ, ದಿನನಿತ್ಯ ಕುಸಿತಾ ಇದೆ. ಈಗ ಆಗ್ಬಿಟ್ರೆ ಯಾವ ರೀತಿ ಈ ತಾರತಮ್ಯ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಕಣ್ಣಾರೆ ಚಿತ್ರಣಗಳನ್ನ ತೋರಿಸ್ತೀನಿ ನೋಡಿ, ಯಾವ ರೀತಿ ಯಾವಾಗ ಬೀಳ್ತೈತೋ ಗೊತ್ತಿಲ್ಲ, ಆಯ್ತಾ? ಇಲ್ಲ ಅಂದ್ರೆ ಈಗ ನೀವು ಇದೇ ಕಟ್ಟಡದಲ್ಲಿ ಮುಂದುವರಿಸ್ಬೇಕಂದ್ರೆ ಎಲ್ಲಾ ಸಿಬ್ಬಂದಿಗಳಿಗೂ ಇನ್ಸೂರೆನ್ಸ್ ಮಾಡಿಸಿ ಕುಂಡ್ರಿಸಿ, ಆಯ್ತಾ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವೀಕ್ಷಕರೇ ನೋಡಿ, ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ದಯವಿಟ್ಟು ನೋಡಿ, ಆಯ್ತಾ? ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಟ್ವಿಟ್ ಮಾಡ್ತಾ ಇದ್ದೀನಿ ನಿಮ್ಗೆ. ಇನ್ಮೇಲಾದ್ರೂ ಸಹ ದಯವಿಟ್ಟು ಇದನ್ನ ಕಟ್ಟಡ ರೀತಿ ಇದು ಮಾಡಿ, ಆಯ್ತಾ? ಪಾಳು ಬಿದ್ದ ಕಟ್ಟಡ ರೀತಿ ಮಾಡಕ್ ಹೋಗ್ಬೇಡಿ. ಮತ್ತೆ ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡ್ಬೇಕಂದ್ರೆ ಸಾಕಷ್ಟು ಒಂದ್ ರೀತಿ ಇಲ್ಲ ಹೊಸದು ಕೆಡಬಿಟ್ಟು ಕಟ್ಟಿ, ಇಲ್ಲ ಸ್ಥಳಾಂತರ ಮಾಡಿ, ಆಯ್ತಾ? ಈ ಒಂದು ಕಟ್ಟಡಕ್ಕೆ ವಿಶೇಷವಾಗಿ ಅಧಿಕಾರಿಗಳು, ಆ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಯವಿಟ್ಟು ನೋಡ್ಬೇಕಾದಂತ ಪರಿಸ್ಥಿತಿ. ಎಲ್ಲಾ ಕಟ್ಟಡ ಎಲ್ಲ ಸೋರ್ತಾ ಮತ್ತೆ ಮಳೆಗಾಲದಲ್ಲಂತೂ ಸಂಪೂರ್ಣ ಶಿಥಿಲಗೊಂಡಿದೆ. ಮತ್ತೆ ಇಲ್ಲಿರ್ತಕ್ಕಂಥ ಪಿಲ್ಲರ್ಗಳಂತೂ ಸಂಪೂರ್ಣವಾಗಿ ಹಾಳಾಗೋಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಬರೀ ಎಡಿ ಕಚೇರಿ ಒಂದ್ ರೀತಿ ಸಾಕಷ್ಟು ಹೈಟೆಕ್ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಾಕಷ್ಟು ಸಂಶಯಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಈಗ ನೋಡಿ, ಎಡಿ ಕಚೇರಿ ಮಾತ್ರ ಸಾಕಷ್ಟು ಒಂದ್ ರೀತಿ ಹೈಟೆಕ್ ಮಾಡ್ಕೊಂಡಿದ್ದಾರೆ, ಆಯ್ತಾ? ಆದರೆ ಎಲ್ಲ ಒಂದ್ ರೀತಿ ಕಚೇರಿ ಕಟ್ಟಡನೇ, ಇಡೀ ಕಟ್ಟಡನೇ ದುಸ್ಥಿತಿಯಾಗಿದೆ. ಇಂಥ ಸಂದರ್ಭದಲ್ಲಿ ಎಡಿ ಕಚೇರಿಗೆ ಮಾತ್ರ ಫಂಡ್ ಕೊಟ್ಟಿದ್ದು ಯಾಕೆ? ಯಾವ್ದಕ್ಕೂ ಏನ್ ತಾರತಮ್ಯನ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಈ ಮಳೆಗಾಲದಲ್ಲಿ ಸುರಿತೈತಿ. ಈ ತಾಲೂಕಾ ಪಂಚಾಯತ್ ಆಫೀಸ್ ನಮ್ ಖಾನಾಪುರ ತಾಲೂಕಿನ ಹೆಮ್ಮೆ. ಎಲ್ಲಾ 51 ಗ್ರಾಮ ಪಂಚಾಯತ್ ಇಲ್ಲೇ ಆಫೀಸ್ ನಡೀತೈತಿ. ಈ ಆಫೀಸ್ ಚಂದ ಇರ್ಬೇಕು, ಎಲ್ಲಾ ಡಾಕ್ಯುಮೆಂಟ್ ಸರಿ ಆಗ್ಬೇಕು ಅಂತ ನನ್ ಮಾನವೀಯತೆ ಇದೆ. ಇದು ಸುಧಾರಣೆ ಮಾಡ್ಬೇಕು, ಇದು ಸುಧಾರಣೆ ಆಗ್ಬೇಕು. ಪಂಚಾಯತಿ ಕಟ್ಟಡ ಸಾಕಷ್ಟು ಶಿಥಿಲಗೊಂಡಿದೆಯಂತೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ? ನಮ್ದು ಏನಿಲ್ಲ ಸರ್, ಅದು ಎಲ್ಲ ಇದು ತಾಲೂಕಂದು ಎಲ್ಲ ಆಫೀಸ್ ತಾಲೂಕಾ ಪಂಚಾಯತ್ ಸರಿಯಾಗಿ ಇದೆ. ನಮ್ಮ ತಾಲೂಕಾ ಪಂಚಾಯತ್ ಆಫೀಸು ಸರಿಯಾಗಿಲ್ಲ. ಅದು ಮಳೆಗಾಲದಲ್ಲಿ ಬಹಳ ಡೇಂಜರಸ್ ಆಗಿದೆ. ಮತ್ತು ಎಲ್ಲ ನಮ್ಮ ತಾಲೂಕಾ ಖಾನಾಪುರ ತಾಲೂಕಿಂದ ಹೊಸ ಬಿಲ್ಡಿಂಗ್ ಆಗಿದೆ. ಬಟ್ ತಾಲೂಕಾ ಪಂಚಾಯತ್ ಆಫೀಸ್ ಅಷ್ಟೇ ಇಲ್ಲ. ಅದಕ್ಕೆ ಸರ್ಕಾರ ನಮ್ಮ ಖಾನಾಪುರ ತಾಲೂಕಾ ಪಂಚಾಯತ್ ಆಫೀಸು ಲಘು ಶಾಂಕ್ಷನ್ ಆಕ್ಯಾಸ್ ನಮ್ಮ ಹಲಗೇಕರ್ ಸಾಹೇಬ್ ಅವ್ರ ಕಡೆ ನೋಡ್ಬೇಕ್ರಿ ಆ ತಾಲೂಕಾ ಪಂಚಾಯತಿಗೆ. ಅದಕ್ಕಿಂತ ಅವರು ಅಲ್ಲಿಂದ ಸ್ವಲ್ಪ ಅವ್ರ ಖರ್ಗೆ ಸರ್ ಅದಾರಲ್ಲ, ಅವ್ರ ಕಡೆಯಿಂದ ಸ್ವಲ್ಪ ಮಾತಾಡ್ಕ್ಯಾಸ್ ಆ ತಾಲೂಕಾ ಪಂಚಾಯತ್ ಬಿಲ್ಡಿಂಗ್ ಶಾಂಕ್ಷನ್ ಆಗ್ಬೇಕಂತ ಕೇಸ್ ನಮ್ದು ಕಟ್ಬೇಕ್ರಿ, ಹೊಸ ಬಿಲ್ಡಿಂಗ್. ನಾವು ಒಂದ್ ಸಮಸ್ಯೆ ಐತೆ, ಅದು ಬಹಳ ಸಮಸ್ಯೆ ಐತ್ರಿ. ಅಲ್ಲ, ಎಷ್ಟು ವರ್ಷದಿಂದ ಸಮಸ್ಯೆ ಐತೆ? 4-5 ವರ್ಷದಿಂದ ಹಂಗ ಐತ್ರಿ. ಅದ ಶಿಥಿಲಗೊಂಡಿದೆ. ಯಾವಾಗ ಬೀಳ್ತೈತ ಗೊತ್ತಿಲ್ಲ ಸರ್. ಮತ್ತು ನಾವು ಒಂದು ಪಂಚಾಯತಿ ಸದಸ್ಯ ಅದೇ ಅಂತ ಕೇಸ್ ನಾವು ಅಲ್ಲೇ ಅಡ್ಡಾಡ್ತೇವ್ರಿ. ಮತ್ತೆ ನಾವು ಮುಂದೆ ಏನ್ ಕೆಲಸ ಅದೇ ಅಲ್ಲಿ ಹೋಗ್ತೇವ್ರಿ. ಅದಕ್ಕೆ ಅವರು ನಮ್ ಬಿಲ್ಡಿಂಗ್ ನಮ್ಮ ಸದಸ್ಯ ಅಂತ ಆಗ್ಬೇಕಂತ ನಮ್ದು ವಿಚಾರ. ಅತ್ಯಂತ ಒಂದ್ ರೀತಿ ಗಡಿ ತಾಲೂಕುಗಳಲ್ಲಿ ದೊಡ್ಡ ಒಂದ್ ರೀತಿ ತಾಲೂಕು ಖಾನಾಪುರ. ಖಾನಾಪುರ ತಾಲೂಕು ನೆರೆಯ ಒಂದ್ ರೀತಿ ಗೋವಾಗೆ, ಮತ್ತೆ ನೆರೆಯ ಒಂದ್ ರೀತಿ ನಮ್ಮ ಸಹೋದರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಗೆ, ಸ್ವಲ್ಪ ಧಾರವಾಡ ಜಿಲ್ಲೆಗೆ ಸಹ ಹೊಂದ್ಕೊಂಡಿದೆ. ಈಗ ನಾನು ಹೇಳೋದು ವಿಷಯ ಏನಪ್ಪ ಅಂತಂದರೆ, ಸುಮಾರು ಖಾನಾಪುರ ತಾಲೂಕಿಗೆ 51 ಗ್ರಾಮ ಪಂಚಾಯತಿ ಬರ್ತವೆ. ಈ 51 ಗ್ರಾಮ ಪಂಚಾಯತಿಗಳ ನಿರ್ವಹಣೆಗೆ ಖಾನಾಪುರ ತಾಲೂಕ್ ಪಂಚಾಯತಿ ಕಟ್ಟಡ ಇದೆ. ಇದು ಖಾನಾಪುರ ಪಟ್ಟಣದಲ್ಲಿದೆ. ಬಹುಶಃ ಮತ್ತು ಭಾಗಶಃ ನಾನು ಹಲವಾರು ಒಂದು ರೀತಿ ತಾಲೂಕು ಪಂಚಾಯತಿಗಳ ಕಟ್ಟಡಗಳು ನೋಡಿದ್ದೀವಿ. ಸಾಕಷ್ಟು ತಾಲೂಕ್ ಪಂಚಾಯತಿ ಕಟ್ಟಡಗಳು ಒಂದು ರೀತಿ ನವೀಕರಣ ಆಗಿದ್ದಾವೆ. ಹಳೆ ಕಟ್ಟಡಗಳಿದ್ರು ಸಹ ನವೀಕರಣಗೊಳಿಸಿದರೆ, ಒಂದು ರೀತಿ ಮೂಲಭೂತ ಸೌಕರ್ಯಗಳು ಸಹ ಕೊಟ್ಟಿದ್ದಾರೆ. ಆದರೆ ಬಹುಶಃ ಮತ್ತು ಭಾಗಶಃ ಖಾನಾಪುರ ತಾಲೂಕ್ ಪಂಚಾಯತಿ ಕಟ್ಟಡ, ವಿಶೇಷವಾಗಿ ಖಾನಾಪುರ ತಾಲೂಕು ಇತಿಹಾಸ ತುಂಬ ಹಳೆಯದು. ತಾಲೂಕ್ ಪಂಚಾಯತಿ ಕಟ್ಟಡಕ್ಕೂ ಸಹ ತುಂಬ ಹಳೆಯ ಇತಿಹಾಸ ಇದೆ. ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ, ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಗ್ರಾಮೀಣಾಭಿವೃದ್ಧಿ ಸಚಿವರುಗಳು ಬಂದೋಗಿದ್ದಾರೆ, ಮತ್ತೆ ಸಾಕಷ್ಟು ಶಾಸಕರುಗಳು ಬಂದೋಗಿದ್ದಾರೆ, ಮತ್ತೆ ಹಲವಾರು ಅಧಿಕಾರಿಗಳು ಬಂದೋದ್ರು, ಸಿಇಒ ಅವ್ರು ಬಂದೋದ್ರು, ಮತ್ತೆ ಇಒ ಅವ್ರು ಬಂದೋದ್ರು. ಆದರೆ ಅದು ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಖಾನಾಪುರ ತಾಲೂಕು ಪಂಚಾಯತಿಯ ಕಟ್ಟಡ ನೋಡಿದ್ರೆ
ಸಾಕಷ್ಟು ಒಂದ್ ರೀತಿ ನೋವಾಗುತ್ತೆ. ಯಾಕಪ್ಪ ಅಂತಂದ್ರೆ ಒಂದ್ ರೀತಿ ಪಾಳು ಬಿದ್ದ ಶಿಥಿಲಗೊಂಡ ಸಾಕಷ್ಟು ಕಟ್ಟಡದಲ್ಲಿ ಇವತ್ತು ಸಹ ಒಂದ್ ರೀತಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇರೋದು ನೋಡ್ಬಿಟ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಾನು ಮೊನ್ನೆ ಭೇಟಿ ಕೊಟ್ಟಾಗ ಸಾಕಷ್ಟು ಸಮಸ್ಯೆಗಳನ್ನ ಹೇಳಿದ್ವಿ. ನೋಡೋದಾದ್ರೆ ಒಂದ್ ರೀತಿ ಬಹುತೇಕ ಒಂದ್ ರೀತಿ ಖಾನಾಪುರ ತಾಲೂಕ್ ಪಂಚಾಯತಿ ಕಟ್ಟಡದ ಬಹುತೇಕ ಮೇಲ್ಚಾವಣಿ ಹಾಕಿರ್ತಕ್ಕಂಥ ಕಾಂಕ್ರೀಟು ತುಂಬಾ ಹಾಳಾಗಿ ದಿನೇ ಬೀಳ್ತಾ ಇದೆ. ಎರಡನೇದು ಆ ಒಂದು ಸಿಮೆಂಟ್ ಕಾಂಕ್ರೀಟ್ಗೆ ಮೇಲ್ಚಾವಣಿಗೆ ಹಾಕಿರ್ತಕ್ಕಂಥ ಕಬ್ಬಣ ಸಹ ಸಾಕಷ್ಟು ಹಾಳಾಗಿ ಯಾವಾಗ ಬೀಳ್ತೈತೋ ಗೊತ್ತಿಲ್ಲ. ಇದ್ರ ಜೊತೆಗೆ ಬರೇ ಅಧಿಕಾರಿಗಳು ಕೇಳಿದ್ರೆ ಬರೇ ಪ್ರಪೋಸಲ್ ಕಳಿಸಿದೀನಿ, ಹಾಗೆ ಕಳಿಸಿದೀನಿ, ಈ ಕಳಿಸಿದೀನಿ ಅಂತ ಹೇಳ್ತಾರೆ. ಮೊನ್ನೆ ಪ್ರೊಬೇಷನರಿ IAS ಸಾಹೇಬ್ರು ಬಂದಿದ್ರು. ಸರ್ ಇದ್ರ ಬಗ್ಗೆ ಹೇಳಿಕೆ ಕೊಡಿ ಅಂತ ಕೇಳಿದೆ. ಇಲ್ಲ ಇದನ್ನ ಆಲ್ರೆಡಿ ಕಳಿಸಿದೀವಿ, ಪ್ರಪೋಸಲ್ ಕಳಿಸಿದೀವಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಜಾರ್ಕತಾರೆ. ಆದ್ರೆ ಯಾರು ಹೊಣೆ? ಸಾಕಷ್ಟು ಒಂದ್ ರೀತಿ 51 ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಿಸಿದ ಸಾಕಷ್ಟು ಮಾಹಿತಿ ಇರುತ್ತೆ, ಸಾಕಷ್ಟು ಕಂಪ್ಯೂಟರ್ಗಳು ಇರ್ತವೆ, ಸಾಕಷ್ಟು ದಾಖಲೆಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ? ಮತ್ತೆ ನಮ್ಮ ಜನಪ್ರತಿನಿಧಿಗಳಂತೂ ಬಿಡಿ, ಖಾನಾಪುರ ತಾಲೂಕಿನ ಜನಪ್ರತಿನಿಧಿಗಳು ಪ್ರತಿ ಸಲ ಹೊಸೊಬ್ರು ಆರಿಸಿ ಬರ್ತಾವ್ರೆ. ಯಾಕಪ್ಪ ಅಂದ್ರೆ 5 ವರ್ಷಕ್ಕೊಂದೊಂದ್ಸಲ ಹೊಸೊಬ್ರು ಆರಿಸಿ ಬರ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಅವ್ರಿಗೆ ಕೆಲಸ ಯಾವ ರೀತಿ ತಗೋಬೇಕು ಅನ್ನೋದು ಸ್ವಲ್ಪ ಕೊರತೆ ಆಗ್ತಾ ಇದೆಯೋ ಅನ್ನೋದು ನನ್ನ ಅನಿಸಿಕೆ. ಮತ್ತೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ವಿಶೇಷವಾಗಿ ನಾನು ನೇರವಾಗಿ ಪ್ರಶ್ನೆ ಹಾಕ್ತೀನಿ. ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ನೀವು ಅಷ್ಟು ಕೊಟ್ಟಿದ್ದೀವಿ ಫಂಡು, ಇಷ್ಟು ಕೊಟ್ಟಿದ್ದೀವಿ ಫಂಡು, ತಾಲೂಕ್ ಪಂಚಾಯತಿಗೆ ಅಷ್ಟು ಫಂಡ್ ಕೊಟ್ಟಿದ್ದೀವಿ ಅಂತಿರಲ್ಲ. ನೋಡ್ರಿ ಸ್ವಾಮಿ ನಿಮ್ಮ ತಾಲೂಕು ಪಂಚಾಯತಿಯ ಕಟ್ಟಡದ ದುಸ್ಥಿತಿಯನ್ನ, ಆಯ್ತಾ? ಯಾಕಪ್ಪ ಅಂತಂದ್ರೆ ದಿನೇ ಒಂದ್ ರೀತಿ ಕುಸಿತಾ ಇದೆ. ಅದರಲ್ಲೇ ಸಿಬ್ಬಂದಿಗಳು ಕೆಲಸ ಮಾಡ್ತಾವ್ರೆ. ಏನಾದ್ರು ಅಪಾಯ ಇರಿದ್ರೆ ಯಾರು ಜವಾಬ್ದಾರಿ? ಇಲ್ಲ ಅದಕ್ಕೆ ಅವ್ರಿಗೆಲ್ಲರಿಗೂ ಇನ್ಸೂರೆನ್ಸ್ ಭಾಗ್ಯ ಆದ್ರೂ ಕಲ್ಸ್ಕೊ ಕೊಡಿ. ನಾನು ಮೊನ್ನೆ ಜಿಲ್ಲಾ ಪಂಚಾಯತಿಲಿ ಕೇಳಿದೆ, ಯಾರೋ ಒಬ್ಬ ಅಧಿಕಾರಿಗಳನ್ನ ಕೇಳಿದ್ರೆ ಬರೀ ಪ್ರಪೋಸಲ್ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಮೊನ್ನೆ ಒಬ್ರು ಚಾರ್ಜ್ ತಗೊಂಡವ್ರೆ, AEE ಅವರಂತೆ, ವಾಟರ್ ಸಪ್ಲೈ ಅವರು ಕೇಳಿದೆ, ಅವರು ಇದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಹೇಡಿ ಅವರು ಕೇಳಿದೆ, AD ಅವರು ಹೇಳ್ತಾರೆ ಸರ್ ಇದ್ರ ಬಗ್ಗೆ ಹೇಳಿಕೆ ಕೊಡಿ ಅಂದ್ರೆ ಆಫೀಸಿಗೆ ಬನ್ನಿ ಹೇಳಿಕೆ ಕೊಡಿ ಅಂತ ಹೇಳ್ತಾರೆ. ಅರೆ ಸ್ವಾಮಿ, ನಾವು ಮಾಡ್ತಾ ಇರೋದು ನಿಮ್ಮ ಕಟ್ಟಡ ಸುಧಾರಣೆ ಆಗಲಿ, ಸಿಬ್ಬಂದಿಗಳ ರಕ್ಷಣೆ ಸಿಗಲಿ, ಕಟ್ಟಡ ಒಳ್ಳೆ ಸೌಭಾಗ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ನಾವು ಯಾವುದೇ ರೀತಿ ದುಸ್ಥಿತಿ, ಒಂದ್ ರೀತಿ ದುರ್ಬುದ್ಧಿಯ ಮನಸ್ಥಿತಿ ಇಲ್ಲ. ಹಾಗಾಗಿ ನಾವು ಕೇಳೋದು ಜನಪ್ರತಿನಿಧಿಗಳಿಗೆ ಮತ್ತೆ ವಿಶೇಷವಾಗಿ ಮಾನ್ಯ ಸಚಿವರಿಗೆ, ದಯವಿಟ್ಟು ಈಗ ಎಲ್ಲಾರ್ಗು ನೋಡಪ್ಪ, ಈಗ ಹೊಸ ತಾಲೂಕ್ ಪಂಚಾಯತಿಗಳು ಎಷ್ಟು ಘೋಷಣೆ ಆದವು, ಅವಕ್ಕೆಲ್ಲ ಹಳೆ ಕಟ್ಟಡಗಳು ಇದ್ರು ಸಹ ನವೀಕರಣಕ್ಕೆ ನೀವು ಅನುದಾನ ಕೊಟ್ರಿ. ಆದರೆ ಸಾಕಷ್ಟು ಹಳೆ ಇತಿಹಾಸ ಇದೆ ಖಾನಾಪುರ ತಾಲೂಕ್ ಪಂಚಾಯತಿ ಕಟ್ಟಡಕ್ಕೆ. ಖಾನಾಪುರ ತಾಲೂಕ್ ಪಂಚಾಯತಿಗೆ ತುಂಬಾ ದುಸ್ಥಿತಿಯಲ್ಲಿದೆ, ತುಂಬಾ ಪಾಳು ಬಿದ್ದಿದೆ, ತುಂಬಾ ದಿನ ಶಿಥಿಲಗೊಂಡಿದೆ. ಆದ್ರೆ ಅದರ ಒಂದು ನವೀಕರಣಕ್ಕೆ ಯಾಕೆ ನೀವು ಒಂದ್ ರೀತಿ ತಾರತಮ್ಯ ವಹಿಸಿದ್ರಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಇವತ್ತನೇ ಬಜೆಟ್ ಘೋಷಣೆ ಆಗಿದೆ, ದಯವಿಟ್ಟು ಕೂಡ್ಲೆ ಅಲ್ಲಿ ಒಂದು ಖಾನಾಪುರ ತಾಲೂಕ್ ಪಂಚಾಯತಿ ಕಟ್ಟಡಕ್ಕೆ ಇಲ್ಲ ಹೊಸ ಕಟ್ಟಡ ಭಾಗ್ಯ ಕಲಿಸ್ಬೇಕು, ಇಲ್ಲಾಂದ್ರೆ ಅದು ಕೂಡ್ಲೆ ನವೀಕರಣ ಭಾಗ್ಯ ಆದ್ರೂ ಕಲಿಸೋದಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವರದಿನ ಬೆಳಕು ಚೆಲ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಇನ್ನಾದರೂ ಈ ಶಿಥಿಲಗೊಂಡ ಖಾನಾಪುರ ತಾಲೂಕು ಪಂಚಾಯಿತಿ ಕಟ್ಟಡಕ್ಕೆ ಹೊಸ ಕಟ್ಟಡ ಭಾಗ್ಯ ದೊರಕುತ್ತಾ ಕಾದು ನೋಡಬೇಕಾಗಿದೆ. ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಮತ್ತೊಂದು ಹೆಸರೇ ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.